ಜೈನ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಸೊ ಆಲ್ರೆಡಿ ನಿನ್ನೆ SSC GD ಕಾಲ್ಫಾರ್ಮ್ ಆಗಿರೋದು ನಿಮ್ಗೆ ಮತ್ತೆ ನಮಗೆ ಗೊತ್ತಿರುವಂತ ಸುದ್ದಿ ಆಗಿರ್ತದೆ. ಸೊ ಇಲ್ಲಿ ಬಹಳಷ್ಟು ಜನ ನಮಗ ಕೇಳತ್ತೀರಿ ಏನಂತ ಕೇಳಿದ್ರೆ, ಸರ್ SSC GD ಅಪ್ಲಿಕೇಶನ್ ಯಾವ ತರನಾಗಿ ಹಾಕೋದು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದೊಳಗ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದನ್ನ ಡಿಸ್ಕಸ್ ಮಾಡೋಣಂತೆ. ಸೊ ಇಲ್ಲಿ ಫಸ್ಟಿಗೆ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ತೀರಿ. ಈ ಗೂಗಲ್ ಕ್ರೋಮ್ ಬ್ರೌಸರ್ ಒಳಗೆ ಬಂದ್ಬಿಟ್ಟು ಸೊ ನೀವೇನ್ ಮಾಡ್ಬೇಕು, SSC ಅಂತ ಸರ್ಚ್ ಮಾಡ್ಬೇಕು. ಏನ್ ಮಾಡ್ಬೇಕು, SSC ಅಂತೇಳಿ ಸರ್ಚ್ ಮಾಡ್ತೀರಿ. ಸರ್ಚ್ ಮಾಡಿದ ಕೂಡಲೇ ಫಸ್ಟ್ ಫಾರ್ಮೋಸ್ಟ್ ನಮ್ಗೆ ಏನಂತಂದ್ರೆ ಒಂದು ವೆಬ್ಸೈಟ್ ಸಿಗ್ತದೆ. ಅದೇನಂದ್ರೆ ssc.gov.in ಅನ್ನುವಂತ ಒಂದು ವೆಬ್ಸೈಟ್. ಸೊ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ನಿಮ್ಗೆ SSC ಬಿಲ್ಡಿಂಗ್ ಕಾಣಿಸ್ತದೆ. ನೆಕ್ಸ್ಟ್ ಅದ್ರ ಕೆಳಗ್ ಬಂದ್ರೆ ಇದೆಲ್ಲ ನಿಮ್ ಮೊಬೈಲ್ ಒಳಗೆ ನೀವು ಅಪ್ಲೈ ಮಾಡಿದ್ರೆ ಈ ಪೋರ್ಷನ್ ಕಾಣಿಸುತ್ತೆ. ಅದಕ್ಕಿಂತ ಕೆಳಗ್ ಬಂದ್ರೆ ನಿಮ್ಗೆ ಏನು ಕ್ವಿಕ್ ಲಿಂಕ್ಸ್ ಅಂತ ಹೇಳಿ ಇದು ಕಾಣಿಸುತ್ತೆ. ಕ್ವಿಕ್ ಲಿಂಕ್ಸ್ ಅನ್ನೋದು ಇದು ಕಾಣಿಸುತ್ತೆ. ಸೊ ಅವಾಗ ನೀವು ಅಪ್ಲೈ ಅಂತ ಹೊಡೆದ್ರೆ ಇಲ್ಲಿ ಏನ್ ಮಾಡಿದ್ರೆ ಅಪ್ಲೈ ಅಂತ ಹೊಡೆದ್ರೆ ಇಲ್ಲಿ ಯಾವ್ಯಾವ ಅಪ್ಲಿಕೇಶನ್ಗಳು ಅಟ್ ಪ್ರೆಸೆಂಟ್ ಆನ್ ಇದಾವೆ ಅನ್ನೋ ತೋರಿಸುತ್ತೆ. ಸೊ ಇಲ್ಲಿ ನಮ್ಗೆ SSC GD ಇನ್ ಸೆಂಟ್ರಲ್ ಆರ್ಮ್ಡ್ ಫೋರ್ಸ್ ಮತ್ತೆ SSC ರೈಫಲ್ ಮ್ಯಾನ್ GD ಅಸ್ಸಾಂ ರೈಫಲ್ಸ್ ಇವೆಲ್ಲ ತೋರಿಸೋದು. ಸೊ ಇಲ್ಲಿ ಅಪ್ಲೈ ಅಂತ ಹೊಡೆದ್ರೆ ಈ ರೀತಿಯಾಗಿ ಬರ್ತದ. ಸೊ ಏನ್ ಬರುತ್ತೆ, ಈ ರೀತಿಯಾಗಿ ನಮ್ಗೊಂದು ವೆಬ್ಸೈಟ್ ಬರುವಂತದ್ದು. ಸೊ ಅದಕ್ಕಿಂತ ಮೊದಲು ನಾವ್ ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕ್ರಿ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದಾಗ ಅವಾಗ ಹೆಂಗ್ ಬರ್ತದ ಅಂತ ಕೇಳಿದ್ರೆ, ಸೊ ಇಲ್ಲಿ ನಾವ್ ಏನ್ ಹೇಳಿದ್ವಿ, ಈ ರೀತಿ ಅಪ್ಲೈ ಅಂತ ಬಂತು. ಏನ್ ಬಂತ್ರಿ, ಅಪ್ಲೈ ಅಂತ ಹೇಳಿ ಬಂತು. ಸೊ ಅಪ್ಲೈ ಅಂತ ಹೊಡೆದಾಗ ಇಲ್ಲಿ ಅಪ್ಲೈ ಅಂತ ಹೊಡೆದಾಗ ಇಲ್ಲಿ ಏನ್ ಬರ್ತೀರಿ, ರಿಜಿಸ್ಟರ್ ಮಾಡ್ಕೋರಿ. ಇಲ್ಲ ಅಂದ್ರೆ ಏನ್ ಮಾಡು, ನೀವು ರಿಜಿಸ್ಟ್ರೇಷನ್ ಮಾಡ್ಸಿಲ್ಲ ಹೊಸದಾಗಿ ಅಪ್ಲೈ ಮಾಡ್ತೀರಿ ಅಂದ್ರೆ ರಿಜಿಸ್ಟರ್ ಮಾಡಬೇಕು. ಮೊದಲಿಗೆ ಏನು ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಅವಾಗ ರಿಜಿಸ್ಟರ್ ನಾವು ಅಂತ ಹೊಡಬೇಕು ಅಂತಂದ್ರೆ ಸೊ ಇಲ್ಲಿ ಏನ್ ಬರುತ್ತೆ, ಪರ್ಸನಲ್ ಡೀಟೇಲ್ ಎಲ್ಲ ಆಡ್ ಮಾಡ್ಬೇಕು. ಆಮೇಲೆ ಪಾಸ್ವರ್ಡ್ ಒಂದು ನೀವು ಏನ್ ಮಾಡಬೇಕು, ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಬರ್ಕೋಬೇಕು ಅದನ್ನ. ಆಮೇಲೆ ಅಡಿಷನಲ್ ಡೀಟೇಲ್ಸ್ ಅಂದ್ರೇನು, ನೀವು ಯಾವ ಏನು ಇಂಡಿಯಾದವರದಿರೋ ಅಡ್ರೆಸ್, ಎಜುಕೇಶನ್ ಏನಾಗಿದೆ, ನಿಮ್ದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದಾಗಿರ್ಬೋದು. ಸೊ ಎಲ್ಲ ಇಲ್ಲಿ ಬರ್ತದ. ನನ್ ಡಿಕ್ಲರೇಷನ್ ಏನಂತ ಕೇಳಿದ್ರೆ, ನೀವು ಎಲ್ಲಾ ಕೊಟ್ಟಿರುವಂತಹ ಮಾಹಿತಿ ಸರಿಯಾಗಿದೆ ಅಂತ ಹೇಳಿ ಒಂದು ಕ್ಲಿಕ್ ಮಾಡಿ ಏನ್ ಮಾಡಬೇಕು, ಸಬ್ಮಿಟ್ ಮಾಡೋದಾಗಿರ್ತದ. ಸೊ ಅದನ್ನೇ ಹೆಂಗ್ ಬರ್ತದ ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು, ನೀವು ಪರ್ಸನಲ್ ಡೀಟೇಲ್ಸ್ ಹೇಳ್ತಾರ. ಸೊ ಪರ್ಸನಲ್ ಡೀಟೇಲ್ಸ್ ಇಲ್ಲೆಲ್ಲವನ್ನ ಹಾಕ್ತಿರಿ. ಕರೆಕ್ಟ್. ಸೊ ಪರ್ಸನಲ್ ಡೀಟೇಲ್ಸ್ ಆಯ್ತು, ಜೆಂಡರ್ ಆಯ್ತು, ಡೇಟ್ ಆಫ್ ಬರ್ತ್ ಆಯ್ತು, ಫಾದರ್ ನೇಮು, ಮದರ್ ನೇಮು ಎಲ್ಲ ಕಂಟಿನ್ಯೂಸ್ ಆಗಿ ನಿಮ್ಗೇನು ಮೆಟ್ರಿಕ್ಯುಲೇಷನ್ 10th ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ರಿ, ಏನೇನಾಗಿದೆ, ರೋಲ್ ನಂಬರ್ ಆಯ್ತು, ಅಂಡ್ ಇಯರ್ ಆಫ್ ಪಾಸಿಂಗು. ಸೊ ವೆರಿಫೈ ದ ಪಾಸಿಂಗ್ ಇಯರ್ ಅಂತೇಳಿ ಮತ್ತೆ ವೆರಿಫೈ ಮಾಡ್ಬೇಕಾಗಿರ್ತದೆ. ಸೊ ನೆಕ್ಸ್ಟ್ ನಿಮ್ದು ಹೈಯೆಸ್ಟ್ ಎಜುಕೇಶನ್ ಎಷ್ಟಾಗಿದೆ ಅಂತ ಕೇಳ್ತಾರೆ. ನಿಮ್ದು ಡಿಗ್ರಿ ಆಗಿದ್ರೆ ಡಿಗ್ರಿ ಹಾಕ್ರಿ, PUC ಆಗಿದ್ರೆ PUC ಹಾಕ್ರಿ. ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಜೊತೆಗೆ ಇಮೇಲ್ ID ಅವು ಎರಡನ್ನೂ ವೆರಿಫೈ ಮಾಡ್ಕೋಬೇಕು. ವೆರಿಫೈ ಮಾಡ್ಕೊಂಡು ನೆಕ್ಸ್ಟಿಗೆ ಹೋದ್ರಿ ಅಂತಂದ್ರೆ ಅದಾದ ಕೂಡಲೇ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಏನ್ ಬರ್ತದ ಅಂತ ಕೇಳಿದ್ರೆ, ಆಸ್ ಯು ಕ್ಯಾನ್ ಸಿ, ಸೊ ಇಲ್ಲಿ ನೋಡ್ಬೋದು, ಇದಾದ ಕೂಡಲೇ ಪಾಸ್ವರ್ಡ್ ಕ್ರಿಯೇಷನ್ ಬರ್ತದೆ. ಆಮೇಲೆ ಅಡಿಷನಲ್ ಡೀಟೇಲ್ಸ್ ಅನ್ನ ನೀವು ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ನ ಕೊಟ್ಟು ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಓನ್ ಇದು ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಒಂದು ನೆನಪಿಟ್ಕೋಬೇಕು ಅಂದ್ರೆ, ನೀವು ಏನು ಹಾಕತ್ತಿರಲ್ಲ ಹಾಕುವಾಗ ಪಾಸ್ವರ್ಡ್ ನಿಮಗೆ ನೆನಪಿರ್ಬೇಕು. ಅವರ ನಿಮ್ಗೆ ಏನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ನಂಬರ್ ನ ಕೊಡ್ತಾರೆ. ರಿಜಿಸ್ಟ್ರೇಷನ್ ನಿಮ್ಗೆ ಏನ್ ಮಾಡ್ತಾರೆ, ಅವರೇ ಕೊಡ್ತಾರ. ಬಟ್ ಪಾಸ್ವರ್ಡ್ ನಂಬರ್ ನ ನೀವ್ ಏನ್ ಮಾಡ್ಬೇಕು, ನೆನಪಿನಲ್ಲಿ ಇಡಬೇಕಾಗ್ತದೆ. ಬಟ್ ಯಾರು ರಿಜಿಸ್ಟ್ರೇಷನ್ ರೆಡಿ ಅದೆಲ್ಲ ಆದ ಕೂಡಲೇ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಜೊತೆಗೆ ಪಾಸ್ವರ್ಡ್ ಕೂಡ ನಿಮ್ಗೆ ಇಮೇಲ್ಗೆ ಬರುವಂತದ್ದು. ಸೊ ಬಂತು ಅಂದ್ರೆ ಇಲ್ಲಿ ಏನ್ ಮಾಡ್ತೀರಿ, ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಿರಿ. ಸೊ ರಿಜಿಸ್ಟ್ರೇಷನ್ ನಂಬರ್ ನ ಏನ್ ಮಾಡಿ ಕಾಪಿ ಮಾಡಿ ಇಟ್ಕೊಂಡು ಅದನ್ನ ಇಲ್ಲಿ ಹಾಕತ್ತೀರಿ. ಆಮೇಲೆ ಪಾಸ್ವರ್ಡ್, ಸೊ ಪಾಸ್ವರ್ಡ್ ಇಲ್ಲಿ ನಾವ್ ಏನ್ ಮಾಡ್ತೀವಿ, ಹಾಕ್ತಿವಿ. ಓಕೆ. ಸೊ ಪಾಸ್ವರ್ಡ್ ಹಾಕಿದ್ವಿ ಅಂದ್ರೆ ಏನಾಗ್ತದ ಅಂತಂದ್ರೆ ನಮ್ದು ಲಾಗಿನ್ ಆಗ್ತದೆ. ಓಕೆ. ಸೊ ಇಲ್ಲಿ ಪಾಸ್ವರ್ಡ್ ಹಾಕಿ ಕೂಡಲೇ ಇಲ್ಲಿ ಕ್ಯಾಪ್ಚಾ ಇರ್ತದೆ. ಆ ಕ್ಯಾಪ್ಚಾನ ಇಲ್ಲಿ ಹಾಕ್ಬೇಕಾಗಿರುತ್ತೆ. ಸೊ ಏನದರಿ ಕ್ಯಾಪ್ಚಾ ಅಂದ್ರೆ YWJ1X ಅಂತ ಹೇಳಿದ. ಏನದರಿ YWJ1X ಅಂತ ಹೇಳಿದ. ಸೊ ಅದನ್ನ ಹಾಕಿದ್ವಿ. ಆಮೇಲೆ ನೆಕ್ಸ್ಟ್ ಲಾಗಿನ್ ಹೊಡಿದ. ಸೊ ಲಾಗಿನ್ ಹೊಡಿ ಕೂಡಲೇ ಏನೈತ್ರಿ, ಲಾಗಿನ್ ಆಯ್ತು. ಸೊ ಲಾಗಿನ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ಕೆಳಗಡೆ ಬರ್ತೀರಿ. ಕೆಳಗಡೆ ಬಂದ ಕೂಡಲೇ ಯಾವ ಅಪ್ಲಿಕೇಶನ್ ಆನ್ ಅದಾವ ಅದನ್ನ ತೋರಿಸುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಕಾನ್ಸ್ಟೇಬಲ್ GD ಇನ್ ಅಂತೇಳಿ ಇದೆಲ್ಲ ಅದ. ಸೊ ಇಲ್ಲಿ ಅಪ್ಲೈ ಅಂತ ಹೊಡೆದ್ರಿ ಅಂದ್ರೆ ನಾವಿಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಕ್ ಟ್ರೈ ಮಾಡೋದು, ಅದಕ್ಕೆ ಹಿಂಗ್ ಬರ್ತದ. ನೀವು ಅಪ್ಲಿಕೇಶನ್ ಈಗ ಹೊಸ ಹಾಕತ್ತೀರ ಡೈರೆಕ್ಟ್ಲಿ ನಿಮ್ಗೆ ಓಪನ್ ಆಗ್ತದೆ. ಬಟ್ ನಾವು ಅಪ್ಲಿಕೇಶನ್ ಹಾಕಿದಕ್ಕಾಗಿ ಅದು ಬರ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡೋಣ, ಇಲ್ಲಿ ಬಂದು ಅದನ್ನ ಕಂಟಿನ್ಯೂ ಮಾಡೋದನ್ನ ನೋಡೋದಂತ. ಸೊ ಯಾವ ರೀತಿಯಾಗಿ ಕಂಟಿನ್ಯೂ ಮಾಡೋದು ಅಂತೇಳಿ. ಸೊ ಇಲ್ಲದ ಇದನ್ನ ನಾವು ಕಂಟಿನ್ಯೂ ಮಾಡಿದ ಕೂಡಲೇ ನೀವು ಅದನ್ನ ಅಪ್ಲೈ ಅಂತ ಹೊಡೆದ ಕೂಡಲೇ ಹಿಂಗ್ ಬರ್ತದೆ ನಿಮ್ಗೆ. ಸೊ ಹಿಂಗ್ ಬಂತು ಅಂದ್ರೆ ಏನ್ ಮಾಡ್ತೀರಿ, ಇಲ್ಲಿ ನಿಮ್ದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಡೀಟೇಲ್ಸ್ ಬಂತು ಅಂತಂದ್ರೆ ನೆಕ್ಸ್ಟ್ ನಿಮ್ದು ಏನೇನ್ ಡೀಟೇಲ್ಸ್ ಅದಾವ ಎಲ್ಲ ಚೆಕ್ ಕರೆಕ್ಟ್ ಮಾಡ್ಕೋತೀರಿ. ಕರೆಕ್ಟ್ ಮಾಡ್ಕೊಂಡು ಹಂಗೆ ಕೆಳಗಡೆ ಹೋಗ್ತಾ ಹೋದಾಗ ನೆಕ್ಸ್ಟ್ ಅಂತ ಹೊಡಿತೀರಿ. ಏನ್ರಿ, ನೆಕ್ಸ್ಟ್ ಅಂತ ಹೊಡಿತೀರಿ. ಸೊ ನೆಕ್ಸ್ಟ್ ಅಂತ ಹೊಡೆದ ಕೂಡಲೇ ಓಕೆ ಕೊಡ್ತೀರಿ. ಇಲ್ಲಿ ಸಕ್ಸಸ್ ಅಂತ ಹೇಳಿ ಬರ್ತದೆ. ಅವ ಓಕೆ ಕೊಟ್ರಿ ಅಂದ್ರೆ ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ಆದ ಕೂಡಲೇ ಎಜುಕೇಶನ್ ಡೀಟೇಲ್ಸ್ ಕೇಳ್ತದೆ. ಎಜುಕೇಶನ್ ಡೀಟೇಲ್ಸ್ ಏನಂತಂದ್ರೆ ಹೈಯರ್ ಸೆಕೆಂಡ್ರಿ, ನಿಮ್ದು ಹೈಯೆಸ್ಟ್ ಎಜುಕೇಶನ್ ಎಷ್ಟಾಗಿದೆ. ಇಲ್ಲಿ ನಾ ಅಪ್ಲೈ ಮಾಡುವಂತ ಹುಡುಗಂದು 10+2 ಅಂದ್ರೆ 12ನೇ PUC ಪಾಸ್ ಆಗಿದೆ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿದೆ. ಆಮೇಲೆ 10th ಸ್ಟ್ಯಾಂಡರ್ಡ್ ಜೊತೆಗೆ ಪಾಸ್ಡ್ ಸ್ಟೇಟಸ್ ಅಂದ್ರೆ ಪಾಸ್ ಆಗಿದ್ದಾನೋ ಇಲ್ಲೋ ಅನ್ನೋದು ಕೇಳ್ತಾರೆ. ಪಾಸ್ಡ್ ಜೊತೆಗೆ ಯಾವ ವರ್ಷ ಅಂದ್ರೆ 2021 ಪಾಸಿಂಗ್ ಇಯರ್ ಆಗಿರುತ್ತೆ. ಜೊತೆಗೆ ಏನಂದ್ರೆ ಕರ್ನಾಟಕ ನೇಮ್ ಆಫ್ ಬೋರ್ಡ್ ಅಂದ್ರೆ KSEB ಅಂತ ಕರಿತೀವಿ.
ಸೊ ಅದು ಎಲ್ಲ ನಾವು ಇಲ್ಲಿ ಅಪ್ಲೈ ಮಾಡುತ್ತೀವಿ. ಸೊ ಮಾಡಿದ ಕೂಡಲೇ ಇಲ್ಲಿ ಮಾರ್ಕ್ಸ್ ಕೇಳ್ತಾರೆ. ಮಾರ್ಕ್ಸ್ ಎಷ್ಟಂದ್ರೆ 89.7%. ಸೊ ಇದನ್ನು ಕೂಡ ನಾವು ಏನ್ ಮಾಡ್ತೀವಿ ಲಾಸ್ಟಿಗೆ ಅಪ್ಲೈ ಮಾಡ್ತೀವಿ. CGPA ಮಾರ್ಕ್ಸ್ ನಿಮ್ಗೆ ಸಿಸ್ಟಮ್ ಇಲ್ಲ, ಸೊ ಅದನ್ನ ಬಿಟ್ಟು ಬಿಡೋದು. ನೆಕ್ಸ್ಟ್ ಏನಂದ್ರೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೊಡಿತೀವಿ, ಸಕ್ಸಸ್ ಬರ್ತದೆ, ಓಕೆ ಅಂತ ಹೊಡೆದು ಮುಂದಿನ ಹೋಗ್ಬೇಕು. ಮುಂದಿನ ಹೋಗ್ಕೂಲೆ ಏನ್ ಬರ್ತೀರಿ ಇಲ್ಲಿ ರಿಸರ್ವೇಶನ್ ಬಗ್ಗೆ ಕೇಳ್ತದ. ಸೊ ನೀವು ಎಕ್ಸ್ ಆರ್ಮಿ ಸರ್ವಿಸ್ ಮನ್ ಇದ್ರೆ ಎಸ್ ಅಂತ ಹೊಡಿಬೇಕು, ಇಲ್ಲ ಅಂದ್ರೆ ನೋ ಅಂತ ಹೊಡಿಬೇಕು. ಆಮೇಲೆ ನೀವು ಏಜ್ ರಿಲ್ಯಾಕ್ಸೇಷನ್ ನ ಏನಾದ್ರು ಕೇಳ್ತಾ ಇದ್ರೆ ಎಸ್ ಅಂತ ಹೊಡಿಬೇಕು, ಇಲ್ಲ ಅಂದ್ರೆ ನೋ ಅಂತ ಹೊಡಿಬೇಕು. ಸೊ ಆಲ್ಮೋಸ್ಟ್ ನೋ ಅಂತಾನೆ ಇರ್ತದೆ. OBC ಅದು ಅಪ್ಲೈ ಮಾಡ್ತೀರಾ, ಆಲ್ರೆಡಿ ಅಪ್ಲೈ ಆಗಿಬಿಟ್ಟಿರ್ತದೆ. ಓಕೆ, ನೆಕ್ಸ್ಟ್ ಇದಾದ ಕೂಡಲೇ ನೆಕ್ಸ್ಟ್ ಬರ್ತೀರಿ ಏನಂತ ಕೇಳಿದ್ರೆ ಇಲ್ಲಿ ಇದು ಸಕ್ಸಸ್ ಆಯ್ತು. ನೆಕ್ಸ್ಟಿಗೆ ನಿಮ್ಗೆ ಏನಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಗಳದ್ದು ಒಂದು ಪ್ರಿಫರೆನ್ಸ್ ಕೇಳ್ತದೆ. ಸೊ ನಾವು ಇಲ್ಲಿ ಬೆಳಗಾವಿ ಇರೋದ್ರಿಂದಾಗಿ ನಾವು ಏನ್ ಮಾಡ್ತೀವಿ, ಫಸ್ಟಿಗೆ ಹೋಗ್ಬಿಟ್ಟು ಬೆಳಗಾವನ್ನ ಚೂಸ್ ಮಾಡ್ತೀವಿ. ಏನ್ ಚೂಸ್ ಮಾಡ್ತೀವಿ, ಬೆಳಗಾವನ್ನ ಚೂಸ್ ಮಾಡೋಣಂತೆ. ಸೊ ಬೆಳಗಾವ್ ಎಲ್ಲದ ನೋಡ್ರಿ, ಇದ್ರೊಳಗೆ ಸ್ವಲ್ಪ ಸರ್ಚ್ ಮಾಡ್ರಿ. ಓಕೆ, ಇಲ್ಲದ ಬೆಳಗಾವ್ ಇಲ್ಲದ. ಸೊ ಬೆಳಗಾವ್ ಚೂಸ್ ಮಾಡಿದೆ ಒಂದೇದು. ಎರಡನೇದು ಏನಂತಂದ್ರೆ ಬೆಂಗಳೂರು ಚೂಸ್ ಮಾಡೋಣ. ಎರಡನೇದು ಏನ್ ಮಾಡ್ರಿ, ಬೆಂಗಳೂರು ಚೂಸ್ ಮಾಡೋಣ. ಎಕ್ಸಾಮ್ ಬಂದ್ರೆ ಬೆಂಗಳೂರಿಗೆ ಹೋದ್ರ ಅಂತೇಳಿ, ಇಲ್ಲ ಧಾರವಾಡ ಚೂಸ್ ಮಾಡ್ಕೊಂಡಂತ, ಇಲ್ಲೇ ನಿಯರೆಸ್ಟ್ ಆಗ್ತದೆ. ಆಮೇಲೆ ಮೂರನೇದು ಬೆಂಗಳೂರು ಚೂಸ್ ಮಾಡೋಣ. ಸೊ ಬಂದ್ರೆ ಒಂದೇದು ಏನ್ ಬರ್ತೀರಿ, ಬೆಳಗಾವ್ ಬರ್ತದೆ. ಆಮೇಲೆ ಅದು ಬರ್ಲಿಲ್ಲ ಅಂದ್ರೆ ಧಾರವಾಡ ಬರ್ತದೆ. ಧಾರವಾಡ ಬರ್ಲಿಲ್ಲ ಅಂದ್ರೆ ಬೆಂಗಳೂರು ಬರ್ತದೆ. ಯಾವ್ದು ಬೇಕಾದ್ರೂ ಹೋಗಿ ಎಕ್ಸಾಮ್ ಬರಿಬಹುದು. ಸೊ ಇಲ್ಲಿ ಯಾವ್ದು ಹಾಕ್ತಿರಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಎಕ್ಸಾಮ್ ಅಲ್ಲಿ ಬಂತು ಇಲ್ಲಿ ಬಂತು ಅನ್ನೋಕ್ಕಿಂತ ಮೊದಲು ಇಲ್ಲಿ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಿ ಅದು ಏನಾಗುತ್ತೆ ಇಂಪಾರ್ಟೆಂಟ್ ಆಗ್ತದೆ. ನೀವು ಎಕ್ಸಾಮ್ ಯಾವ ಮೀಡಿಯಂ ಒಳಗೆ ಬರಿಬೇಕಾಗಿರ್ತದೆ ಅದನ್ನ ನೀವು ಚೂಸ್ ಮಾಡ್ಬೇಕು. ಸೊ ಇಲ್ಲಿ ನಮ್ ಇರುವಂತ ಹುಡುಗ ಏನಂದ್ರೆ ಇವ ಇಂಗ್ಲಿಷ್ ಮೀಡಿಯಂ ಒಳಗೆ ಬರಿಬೇಕು ಅನ್ಕೋಣ. ಏನ್ ಮಾಡೋಣ, ಇಂಗ್ಲಿಷ್ ಮೀಡಿಯಂ ಒಳಗೆ ಬರಿಬೇಕು ಅನ್ಕೊ ಇಂಗ್ಲಿಷ್. ಇಲ್ಲ ಸರ್ ನಮ್ ಕನ್ನಡ ಬರಿತೀವಿ ಅಂತಂದ್ರೆ ಇಲ್ಲಿ ನಿಮ್ ಕನ್ನಡ ಆಪ್ಷನ್ ಕೂಡ ಇದೆ. ಇಲ್ಲಿ ಏನೈತ್ರಿ, ಕನ್ನಡ ಆಪ್ಷನ್ ಕೂಡ ಐತಿ. ಕನ್ನಡನ ಚೂಸ್ ಮಾಡ್ಕೋಬಹುದು. ಓಕೆ, ಸೊ ಕನ್ನಡನ ಚೂಸ್ ಮಾಡ್ಕೋಬಹುದಾಗಿರ್ತದೆ. ನೆಕ್ಸ್ಟ್ ವೆರಿಫೈ ದ ಮೀಡಿಯಂ, ಅದನ್ನ ವೆರಿಫೈ ಮಾಡ್ಬೇಕು. ವೆರಿಫೈ ಮಾಡಕ್ ಏನ್ ಮಾಡ್ತೀವಿ, ಮತ್ತೊಳ್ಳೆ ಇಂಗ್ಲಿಷ್ ಹೊಡಿತೀವಿ. ಇಂಗ್ಲಿಷ್ ಸೇಮ್ ಇರಬೇಕು. ನೆಕ್ಸ್ಟ್ ಆರ್ ಯು ದ ನ್ಯಾಷನಲ್ ಕೆಡೆಟ್ ಕ್ರಾಪ್, ನೀವು NCC ಇದು ಸರ್ಟಿಫಿಕೇಟ್ ಅನ್ನ ಹೊಂದಿದಿರಿ ಅಂತ ಕೇಳ್ತಾರೆ. ಸೊ NCC ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೋ ಅಂತ ಹೊಡಿತೀವಿ, ಇದ್ರೆ ಎಸ್ ಅಂತ ಹೊಡಿತೀವಿ. ನೆಕ್ಸ್ಟ್ ಯಾವ್ದಾದ್ರು ಗೇಮ್ ಅಂದ್ರೆ ಸ್ಪೋರ್ಟ್ಸ್ ಒಳಗ ಏನ್ ಮಾಡ್ರಿ ಪಾರ್ಟಿಸಿಪೇಟ್ ಮಾಡಿರಿ ಅಂತ ಕೇಳ್ತಾರೆ, ಇಲ್ಲ, ಸೊ ನೋ ಅಂತ ಹೊಡಿನ. ನೆಕ್ಸ್ಟ್ ಯಾವ್ದು ಸ್ಟೇಟ್ ಯಾವ್ದು ಅಂತ ಕೇಳ್ತಾರೆ. ಸ್ಟೇಟ್ ಯಾವ್ದ್ರಿ, ನಮ್ದು ಕರ್ನಾಟಕ. ಸೊ ಕರ್ನಾಟಕ ರಾಜ್ಯ ಎಲ್ಲಿ ಬರ್ತದೆ ಅಂದ್ರೆ ಇಲ್ಲ ಅದ ನೋಡ್ರಿ, ಕರ್ನಾಟಕ. ಸೊ ಇದನ್ನ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಏನ್ರಿ, ಡಿಸ್ಟ್ರಿಕ್ಟ್ ಅದ. ಸೊ ಡಿಸ್ಟ್ರಿಕ್ಟ್ ಅಂತ ಹೇಳಿ ನೋಡಿದಾಗ ಸೊ ಇದನ್ನ ವೆರಿಫೈ ಮಾಡ್ಬೇಕು ಮತ್ತೊಳ್ಳಿ ಸ್ಟೇಟ್ ಅನ್ನ. ಸೊ ವೆರಿಫೈ ಮಾಡಿದೆ ಅಂದ್ರೆ ಕರ್ನಾಟಕ 2 ಸತಿ ಆಯ್ತು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಹೇಳ್ತಾರ. ಡಿಸ್ಟ್ರಿಕ್ಟ್ ಯಾವ್ದು ಬರ್ತದ ಅಂದ್ರೆ ಯಾವ್ದ್ರಿ ಡಿಸ್ಟ್ರಿಕ್ಟ್ ಅಂತ ಹೇಳಿ ನೋಡಿದ್ರೆ ಆಸ್ ಯು ಕ್ಯಾನ್ ನೋ ಬೀದರ್. ಓಕೆ, ಬೀದರ್ದ ಹುಡುಗ ಅದ ನೀವು. ಸೊ ಬೀದರ್ ಬರ್ತದ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಡೊಮಿಸೈಲ್ ಯಾವ್ದ್ರಿ, ಬೀದರ್ನ ಬರ್ತದ. ಓಕೆ, ಅದಾದ ಕೂಡಲೇ ಯಾವ್ದಾದ್ರು ಮೈಗ್ರೇಟೆಡ್ ಬೇರೆ ರಾಜ್ಯದಿಂದ ಇನ್ನೊಂದ್ ಕಡೆ ಬಂದಿರಿ ಅಂತ ಕೇಳ್ತಾರೆ. ಸೊ ಇಲ್ಲ, ನೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಾರ್ಡರ್ ಡಿಸ್ಟ್ರಿಕ್ಟ್. ಸೊ ಇವೆಲ್ಲ ನಮ್ಗೆ ಅಪ್ಲೈ ಆಗಂಗಿಲ್ಲ. ನೆಕ್ಸ್ಟ್ ಯಾವ್ದಾವ್ದು ಪೋಸ್ಟ್ ಸೆಲೆಕ್ಷನ್. ಸೊ ಪೋಸ್ಟ್ ಸೆಲೆಕ್ಷನ್ ಪ್ರಿಫರೆನ್ಸ್ ತಗೋರಿ ಅಂತ ಹೇಳತ್ತದ. ಸೊ ಪ್ರಿಫರೆನ್ಸ್ ತಗೋರಿ ಅಂತ ಹೇಳಿ ಕೂಡಲೇ ಏನಾಗ್ತದೆ ಅಂದ್ರೆ ಇಲ್ಲಿ ನಮ್ ಪ್ರಿಫರೆನ್ಸ್ ಗಳನ್ನ ಕೊಟ್ಟಿರ್ತಾರ. ಸೊ ಯಾವ ತರನಾಗಿ ನಾವು ಅಪ್ಲೈ ಮಾಡ್ತೀವಿ ಅಂತೇಳಿ. ಸೊ ಇಲ್ಲಿ ಅಂತ ತಗೊಂಡ್ರೆ ಇಲ್ಲೊಂದು ಇರ್ತದೆ, ಇಲ್ಲೊಂದು ಇರುತ್ತೆ. ಸೊ ಹಿಂಗ್ ನಾವ್ ಏನ್ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಪೋಸ್ಟ್ ಗಳದ್ದು ಪ್ರಿಫರೇಷನ್ ಕೊಡ್ತೀವಿ. ಸೊ ಇಲ್ಲಿ ಸ್ವಲ್ಪ ಪೋಸ್ಟ್ ಡೀಟೇಲ್ಸ್ ಅನ್ನ ಹಾಕಿದಂದ್ರೆ ABCD ಅಂತ ಕೊಡ್ಬೋದು. ಸೊ ನಮ್ಗೆ ನೋಡ್ರಿ ಬಹಳ ಚಂದಿಗೆ CRPF ಆರಾಮಾಗಿ ಕೆಲಸ ಇರ್ತದೆ ಅಂತ ಹೇಳಿ ನೋಡ್ತೀವಿ. CRPF ಕೋಡ್ ಏನದ C ಅಂತ ಹೇಳುದು. CRPF ಕೋಡ್ ಏನದ C ಅಂದ್ರೆ ಫಸ್ಟಿಗೆ ಇಲ್ಲಿ ಏನ್ ಮಾಡ್ತೀವಿ, C ಅಂತ ಹೊಡಿದು. ಸೊ ಫಸ್ಟಿಗೆ ಏನು C. ಆಮೇಲೆ ನೆಕ್ಸ್ಟ್ CRPF ಇನ್ ಕೇಸ್ ನಮ್ದು ಮಾರ್ಕ್ಸ್ ಕಡಿಮೆ ಬಂತು ಅಂದ್ರೆ CRPF ಬೇಡ CISF ಆಗ್ತದ. ಏನಾಗತ್ರಿ, CISF ಆಗ್ತದ. ಅಂದ್ರ ಏನ್ ಮಾಡೋಣ, CISF ಕೋಡ್ ಏನದರಿ, CISF ಕೋಡ್ B ಅಂತ ಹೇಳೋದು. ಏನದ್ರಿ, B ಅಂತ ಹೇಳೋದು. ಸೊ ಅಲ್ಲಿ ಇಲ್ಲಿ ಏನ್ ಮಾಡೋಣ, B ಅಂತ ಹೊಡಿದು. ನೆಕ್ಸ್ಟ್ D. ನೆಕ್ಸ್ಟ್ ಏನ್ ಮಾಡ್ರಿ, ನೆಕ್ಸ್ಟ್ ಯಾವ್ಯಾವ ಉಳಿದಾವ. ಸೊ CRPF ಆಯ್ತು, CISF ಆಯ್ತು, BSF ಹಾಕೋಣ ಮೂರನೇಕ. ಅಂದ್ರೆ ಏನು, A ಬಂತು. ಅದಾದ ಕೂಡಲೇ ನೆಕ್ಸ್ಟಿಗೆ ಉಳಿದಿದ್ದಾವು ABC, ಅದು D. ಆಮೇಲೆ ಏನು E ಬರ್ಬೇಕು. ನೆಕ್ಸ್ಟ್ ಏನ್ ಬರ್ಬೇಕ್ರಿ, E ಬರ್ಬೇಕು. ಆಮೇಲೆ ಏನ್ ಬರ್ಬೇಕ್ರಿ, F ಬರ್ಬೇಕು. F ಆದ ಕೂಡಲೇ ಏನ್ ಬರ್ತರಿ, G ಬರ್ತದೆ. ಓಕೆ, ಸೊ ಇಷ್ಟು ನಮ್ದೇನು ಇದು ಇದಾಗಿರುತ್ತೆ. ಸೊ ABCD EF H. ಓಕೆ, G ಕೊಟ್ಟಿಲ್ಲ, H ಕೊಟ್ಟಾರ. ಸೊ H. ಓಕೆ, ಸೊ ಇಷ್ಟು ಆಯ್ತು. ಸೊ ಇದಾದ ಕೂಡಲೇ ಸೇಮ್ ಇಲ್ಲಿ ಏನ್ ಕೊಟ್ರಿ ಹಂಗ ಇಲ್ಲಿ ಕೊಡ್ಬೇಕು. C ಕೊಡ್ತೀವಿ, ಆಮೇಲೆ ಏನ್ ಮಾಡ್ತೀವ್ರಿ B ಕೊಡ್ತೀವಿ, ಆಮೇಲೆ ಏನ್ ಮಾಡ್ತೀವ್ರಿ A. ನೆಕ್ಸ್ಟ್ D. ಆಮೇಲೆ ಏನದ E. ಸೊ ಏನದ ರೀ E. ಆಮೇಲೆ F. ನೆಕ್ಸ್ಟ್ ಏನು F. ನೆಕ್ಸ್ಟ್ ಏನು H. ಸೊ ಇಷ್ಟಾಯ್ತು. ಸೊ ಇಷ್ಟಾಯ್ತು ಅಂತ ಕೂಡಲೇ ಏನ್ ಮಾಡುದ, ಇದನ್ನ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಬಿಡ್ಬೇಕು. ರೀಸೆಟ್ ಅಂತ ಕೊಡಂಗಿಲ್ಲ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ವಿ ಅಂದ್ರೆ ನೆಕ್ಸ್ಟಿಗೆ ಬರ್ತದೆ. ಸೊ ನೆಕ್ಸ್ಟಿಗೆ ಬಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ನಿಮ್ದು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಬೇಕ್ರಿ, ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕು.
ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಫೋಟೋಗ್ರಾಫ್ ಮತ್ತು ಇದನ್ನ ಸ್ಕ್ಯಾನ್ ಮಾಡಿ ಇದು ಮಾಡಬೇಕು. ಸೊ ಇಲ್ಲೊಂದು ಆ್ಯಪ್ ಬರ್ತದೆ SSC ಅದು, ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನಿಮ್ದು ಏನು ಬಯೋಮೆಟ್ರಿಕ್ಸ್ ಅನ್ನ ತೆಗೆದುಕೊಳ್ತದೆ. ಸೊ ಅದನ್ನ ಫೇಸ್ ಅಥೆಂಟಿಕೇಶನ್ ಅಂತ ಕರಿತೀವಿ. ಸೊ ಅದನ್ನ ಮೊಬೈಲ್ ಒಳಗೆ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಫೋಟೋ ಹೊಡೆದು ಹಾಕಿದ್ರಿ ಅಂದ್ರೆ ನಿಮ್ದು ಫೇಸ್ ಏನಾಗ್ತದೆ ಅಥೆಂಟಿಕೇಶನ್ ಆಗ್ತದೆ. ಅದಾದ ಕೂಡಲೇ ನೆಕ್ಸ್ಟ್ ಏನಂತ ಕೇಳಿದ್ರೆ ಕ್ಯಾಪ್ಚರ್ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನಿಮ್ದು ಏನು ಸಿಗ್ನೇಚರ್ ಇರುತ್ತೆ, ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಬೇಕು. ಸಿಗ್ನೇಚರ್ ನೀವು ರೆಗ್ಯುಲರ್ ಆಗಿ ಯಾವ್ದು ಸೈನ್ ಮಾಡ್ತೀರಿ ಅದನ್ನ ಸೈನ್ ಮಾಡ್ರಿ. ಇಲ್ಲ ಅಂದ್ರೆ ನೀವು ಯಾವ್ದು ಸೈನ್ ಮಾಡ್ರಿ ಒಂದು ಫೋಟೋ ಹೊಡೆದಿಟ್ಕೊಂಡ್ರೆ ಎಕ್ಸಾಮ್ ಒಳಗೆ ಸೇಮ್ ಸೈನ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಇನ್ ಕೇಸ್ ಇದಾಗಲಿಲ್ಲ ಅಂದ್ರೆ ನಿಮ್ ಮತ್ತೆ ಅವ್ರು ಪ್ರಾಬ್ಲಮ್ ಮಾಡ್ತಾರೆ. ಸೊ ಇದಿಷ್ಟೆಲ್ಲ ಆಯ್ತು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡಿದ್ರಿ, ಡೈರೆಕ್ಟ್ಲಿ ಸಬ್ಮಿಟ್ ಫಾರ್ಮ್ ಬರ್ತದೆ. ಏನ್ ಬರ್ತೀರಿ, ಇಲ್ಲಿ ಬಂದ್ ಕೂಡಲೇ ಸಬ್ಮಿಟ್ ಫಾರ್ಮ್ ಬರ್ತದೆ. ಸೊ ಸಬ್ಮಿಟ್ ಫಾರ್ಮ್ ಬಂತು ಅಂತಂದ್ರೆ ನೆಕ್ಸ್ಟ್ ನೀವು ಬರುವಂತದ್ದು ಪೇಮೆಂಟ್ ಗೇಟ್ವೇ. ಏನ್ ಬರ್ತೀರಿ, ಪೇಮೆಂಟ್ ಗೇಟ್ವೇ ಬರ್ತದೆ. ಆ ಪೇಮೆಂಟ್ ಗೇಟ್ವೇ ಒಳಗೆ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಫೋನ್ ಪೇ ಆಪ್ಷನ್ ಇಟ್ಟಿರ್ತಾರ. ಸ್ಕ್ಯಾನರ್ ಕೊಟ್ಟರು ಸ್ಕ್ಯಾನರ್ ತಗೊಂಡು ಏನ್ ಮಾಡ್ರಿ, ಫೋನ್ ಪೇ ಒಳಗೆ ಸ್ಕ್ಯಾನ್ ಮಾಡಿ ಪೇ ಮಾಡ್ರಿ ₹100. ಸೊ ಇಲ್ಲ ಅಂತಂದ್ರೆ ನೀವು ಫೋನ್ ಪೇ ಮೇಲೆ ಡೈರೆಕ್ಟ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಫೋನ್ ಪೇ ಓಪನ್ ಆಗುತ್ತೆ. ಅಲ್ಲಿ ಏನಾರ ಡೈರೆಕ್ಟ್ಲಿ ₹100 ಪೇ ಮಾಡೋ ಆಪ್ಷನ್ ಬರ್ತದೆ. ಅದನ್ನ ಪೇ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಆಗ್ತದೆ. ನೆಕ್ಸ್ಟ್ ಹೊಳ್ಳಿ ಬಂದು ಈ ಒಂದು ವೆಬ್ಸೈಟ್ ಒಳಗೆ ಚೆಕ್ ಮಾಡಿದ್ರೆ ನಿಮ್ಗೆ ಪ್ರಿಂಟ್ ಆಪ್ಷನ್ ಬರುತ್ತೆ. ನಿಮ್ದು ಏನು ಅಪ್ಲಿಕೇಶನ್ ಇರುತ್ತಲ್ಲ ಆ ಅಪ್ಲಿಕೇಶನ್ ಪ್ರಿಂಟ್ ಆಪ್ಷನ್ ಬರ್ತದೆ. ಅದ್ ಪ್ರಿಂಟ್ ಅನ್ನ ತಕೊಂಡ್ರಿ ಅಂತಂದ್ರೆ ನಿಮ್ದೇನು ಅಪ್ಲಿಕೇಶನ್ ಅಪ್ಲೈ ಆದಂಗೆ. ಸೊ ಅದನ್ನ ತಗೊಂಡು ನೀವು ಏನ್ ಮಾಡ್ಬೋದು, ಮುಂದೆ ಬರುವಂತ ಎಕ್ಸಾಮ್ ಅದು ಅಡ್ಮಿಟ್ ಕಾರ್ಡ್ ತಗೊಳಕ್ ಅದು ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತದೆ. ಸೊ ಇಷ್ಟು ಇದು ಏನಂತ ಕೇಳಿದ್ರೆ SSC GD ನಾವು ಅಪ್ಲೈ ಮಾಡುವಂತ ಒಂದು ಮೆಥಡ್ ಆಗಿರ್ತದೆ. ಸೊ ಈ ಮೆಥಡ್ ಅನ್ನ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀರಿ. ಸೊ ನಿಮ್ಗೆ ಏನಾದ್ರು ಬಹಳ ಡೌಟ್ ಇತ್ತು ಅಂದ್ರೆ ಬೇರೆ ಯಾರಾದ್ರೂ ಸೈಬರ್ ಸೆಂಟರ್ ಅವ್ರು ಇರ್ತಾರಲ್ಲ, ಸೈಬರ್ ಸೆಂಟರ್ ಅಂದ್ರೆ ಕಂಪ್ಯೂಟರ್ ಸೆಂಟರ್ ಇರ್ತಾರಲ್ಲ, ಸೊ ಅವ್ರ ಕಡೆ ಹೋಗಿ ಅವ್ರ ಕಡೆಯಿಂದ ಏನ್ ಮಾಡಿಸ್ರಿ, ಅಪ್ಲೈ ಮಾಡಿಸ್ರಿ. ಒಂದು ಇಲ್ಲ ಅಂತಂದ್ರೆ ನೀವು ನಿಮ್ ಮೊಬೈಲ್ ಒಳಗೆ ಕೂತ್ಕೊಂಡು ಕೂಡ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಒಂದ್ ಏನಂತ ಕೇಳಿದ್ರೆ ನಿಮ್ ಸಿಗ್ನೇಚರ್ ಆಗಿರ್ಬೋದು, ನಿಮ್ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ, ಸೊ ಅವನ್ನ ಇಮೇಜ್ ರಿಸೈಸರ್ ಅಂತ ಒಂದು ಆ್ಯಪ್ ಬರ್ತದೆ. ಆ ಆ್ಯಪ್ ಒಳಗೆ ಹೋಗಿ ಅವ್ರದ್ದು ಕ್ವಾಲಿಟಿ ಕಡಿಮೆ ಮಾಡ್ಕೊಂಡು ಅಪ್ಲೋಡ್ ಮಾಡ್ರಿ, ಅಂದ್ರೆ ಈಸಿಯಾಗಿ ಹೋಗ್ತದೆ. ಸೊ ಬಹಳ ಜನ ಏನ್ ಮಾಡ್ತೀರಿ, ಫುಲ್ ಹೈ ಡೆಫಿನಿಷನ್ ಒಳಗೆ ಫೋಟೋ ಹೊಡಿತೀರಿ, ಅದನ್ನ ಅಪ್ಲೈ ಮಾಡಕ್ ಹೋಗ್ತೀರಿ, ಬಟ್ ಅದು ಅಪ್ಲೈ ಆಗಂಗಿಲ್ಲ. ಸೊ ಆ ಒಂದು ತಪ್ಪುಗಳನ್ನ ಇಲ್ಲಿ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು, ಟೇಕ್ ಕೇರ್.